9 ಗಂಟೆಯ ಮೊದಲ ಪ್ರಮುಖ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಕಾಂಗ್ರೆಸ್ ಕರ್ನಾಟಕ ವಿಧಾನಸಭೆಯನ್ನ ಗೆದ್ದ ಮೇಲೆ ಈಗ ಲೋಕಸಮರಕ್ಕೆ ಹೊಸ ಪ್ಲಾನ್ ಮಾಡ್ತಾ ಇದೆ. ಲೋಕಸಮರಕ್ಕೆ ನೂತನ ಸೂತ್ರವನ್ನ ರಚಿಸಿದೆ ಹೈಕಮಾಂಡ್. ಹೀಗಾಗಿ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹೊಸದೊಂದು ದಾಳಿ. ವಿಧಾನಸಭೆಯಲ್ಲಿ ಸೋತ ಅಭ್ಯರ್ಥಿಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಲೋಕಸಭಾ ಚುನಾವಣೆಗೆ ತಂತ್ರಗಾರಿಕೆಯ ದಾಳವನ್ನ ಬಿಟ್ಟಿದೆ ಹೈಕಮಾಂಡ್. ಇನ್ನು ಸೋತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯೋಜನೆ ಮುಟ್ಟಿಸೋದಕ್ಕೆ ಹೊಸ ತಂತ್ರವನ್ನ ರೂಪಿಸಲಾಗಿದೆ. ಸೋತ ಅಭ್ಯರ್ಥಿಗಳಿಗೂ ಅಧಿಕಾರ ಕೊಡೋದಕ್ಕೆ ಹೈಕಮಾಂಡ್ನ ಬಿಗ್ ಪ್ಲಾನ್ ಇದು. ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಕಾರ್ಯಕರ್ತರಿಗೆ ಅಧಿಕಾರದ ಸೂತ್ರವನ್ನ ನೀಡಲಾಗಿದೆ. ಕಾರ್ಯಕರ್ತರಿಗೂ ಸಹ ಅಧಿಕಾರ ನೀಡುವಂತಹ ಸೂತ್ರದ ಅಡಿ ಪ್ರಮುಖರಿಗೂ ಸಹ ಅಧಿಕಾರವನ್ನ ನೀಡಲಾಗಿದೆ. ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೆ ಅವಕಾಶ ನೀಡಿ ಎಂದಿದ್ದ ರಾಹುಲ್ ಗಾಂಧಿ ಸೋತವರಿಗೂ ಅಧಿಕಾರ ನೀಡುವ ಮೂಲಕ ಹೊಸ ರಣತಂತ್ರಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಒಟ್ಟಾರೆಯಾಗಿ ಹೊಸ ತಂತ್ರದ ಮೂಲಕ ಲೋಕಸಭೆ ಎಲೆಕ್ಷನ್ ನಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ಪ್ಲಾನ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಲೋಕಸಭಾ ಚುನಾವಣೆ ಬಂದ ಮೇಲೆ ತಯಾರಿ ಕೂಡ ಭರ್ಜರಿಯಾಗಿರ್ಲೇಬೇಕು. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸಿರುವಂತಹ ಕಾಂಗ್ರೆಸ್ ಲೋಕಸಮರದಲ್ಲೂ ಕೂಡ ಗೆಲುವೊಂದೇ ಮಂತ್ರ ಅಂತ ಮುಂದೆ ಅಡಿ ಇಡ್ತಾ ಇದೆ. ಈಗ ಸೋತ ಕ್ಷೇತ್ರಗಳಲ್ಲಿ ಹೆಚ್ಚು ಮತವನ್ನ ಗಳಿಸೋದಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಹಿಡಿತಾ ಇರುವಂತದ್ದು. ಸೋತ ಕೆಲವು ನಾಯಕರಿಗೆ ನಿಗಮ ಮಂಡಳಿ ಸ್ಥಾನ ಸಿಗೋದು ಹಾಗಿದ್ರೆ ಪಕ್ಕಾನ? ಯಾವ ರೀತಿಯಾದಂತಹ ಸೂತ್ರ, ನೂತನ ಸೂತ್ರಕ್ಕೆ ಹಾಗಿದ್ರೆ ಕಾಂಗ್ರೆಸ್ ಹೆಜ್ಜೆ ಇಡ್ತಾ ಇದೆ? ಸೋತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯೋಜನೆಯನ್ನ ಮುಟ್ಟಿಸೋದಕ್ಕೆ ಹೊಸ ಸೂತ್ರ, ಅಂದ್ರೆ ಸೋತ ಅಭ್ಯರ್ಥಿಗಳಿಗೂ ಅಧಿಕಾರ ಕೊಡೋದಕ್ಕೆ ಹೈಕಮಾಂಡ್ ಸ್ಕೆಚ್ ಹಾಕಿದ್ಯಾ? ವಿಧಾನಸಭೆಯಲ್ಲಿ ಸೋತಂತಹ ಅಭ್ಯರ್ಥಿಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದ್ದು ಲೋಕಸಭಾ ಚುನಾವಣೆಗೆ ತಂತ್ರಗಾರಿಕೆಯ ದಾಳವನ್ನ ಬಿಟ್ಟಿರುವಂತದ್ದು ಹೈಕಮಾಂಡ್. ಈಗ ಸೋತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯೋಜನೆಯನ್ನ ಮುಟ್ಟಿಸೋದಕ್ಕೆ ಹೊಸ ತಂತ್ರ ಹುಡ್ತಾ ಇದೆ. ಹಾಗಾದ್ರೆ ತಂತ್ರಗಾರಿಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಲೋಕಸಭಾ ಸಮರ ಹತ್ತಿರ ಬರ್ತಾ ಇದೆ. ಸಮರ ಹತ್ತಿರ ಬರ್ತಾ ಇದ್ದಂತೆ ದಾಳ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇರುತ್ತೆ. ಹಾಗಿದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯ ತಂತ್ರಗಾರಿಕೆ ನಡೀತಾ ಇದೆ? ಲೋಕಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಏನು ದಾಳ ಇಡೋದಕ್ಕೆ ಮುಂದಾಗ್ತಾ ಇದೆ? ಸೋತ ಅಭ್ಯರ್ಥಿಗಳ ಮೇಲೆ ಕಣ್ಣಿಟ್ಟಿದ್ಯಾ? ಏನ್ ತಂತ್ರಗಾರಿಕೆ ಅಂತ? ಲೋಕಸಭಾ ಚುನಾವಣೆಗೆ ಆಡಳಿತಾರೂಢವಾಗಿರುವಂತಹ ಕಾಂಗ್ರೆಸ್ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಅದರ ಭಾಗವಾಗಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಾಗೆ ತಮ್ಮ ಬಳಿ ಇರ್ತಕ್ಕಂಥ ಎಲ್ಲ ರಣತಂತ್ರವನ್ನು ಕೂಡ ಪ್ರಯೋಗ ಮಾಡುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ನಡೆದಂತ ಹಿರಿಯ ನಾಯಕರ ಸಭೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಸಂಬಂಧಪಟ್ಟಾಗೆ ಚರ್ಚೆಗಳು ನಡೆದಾಗ ಅಂತಿಮವಾಗಿ ಸೂಕ್ತ ಅಭ್ಯರ್ಥಿ ಹುಡುಕಾಟದ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಮುಖ್ಯವಾಗಿ ಮಾಜಿ ಶಾಸಕರುಗಳಿಗೆ ಅವಕಾಶ ಕೊಟ್ಟರೆ ಹೇಗಿರುತ್ತೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಡಸಾಲೆ ನಡೆದಿದೆ. ಇದಕ್ಕೆ ಬಹಳ ಪ್ರಮುಖವಾದಂತ ಕಾರಣ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಅಲ್ಪ ಮತಗಳಿಂದ ಸೋತಿರ್ತಕ್ಕಂತ ಮಾಜಿ ಶಾಸಕರಿಗೆ ಇಡೀ ಜಿಲ್ಲೆಯಲ್ಲಿ, ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಸಮುದಾಯದ ಬೆಂಬಲ ಇರ್ಬೋದು ಅಥವಾ ವ್ಯಕ್ತಿಗತವಾದಂತ ಬೆಂಬಲಗಳು ಇರುತ್ತೆ. ಆದ್ರೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದಷ್ಟು ಕಾರಣಗಳಿಗೋಸ್ಕರ ಅವರು ಸೋಲನ್ನು ಅನುಭವಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಸೋತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರು ಪ್ರಬಲರಲ್ಲ ಅಂತಕ್ಕಂಥ ಅಭಿಪ್ರಾಯಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು. ಯಾರ್ಯಾರನ್ನ ಮಾಜಿ ಶಾಸಕರನ್ನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಹೇಗಿರುತ್ತೆ ಅನ್ನುವಂತ ಒಂದು ಥಾಟ್ಸ್ ಮೇಲೆ ಚರ್ಚೆ ಕೂಡ ನಡೆದಿದೆ. ಹಾಗಾಗಿಯೇ ಬಹಳ ಮುಖ್ಯವಾಗಿ ಈಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಮುಖ್ಯವಾಗಿ ಆನಂದ್ ನ್ಯಾಮಗೌಡರು ಅಂತಕ್ಕಂಥ ಅಂದ್ರೆ ಸಕ್ರಿಯವಾಗಿದ್ದಂತ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆ ಸೋತಿದ್ದಾರೆ. ಹಾಗಾದ್ರೆ ಅವ್ರಿಗೆ ಅವಕಾಶ ಕೊಟ್ಟರೆ ಹೇಗಿರುತ್ತೆ ಅನ್ನುವಂತ ಚರ್ಚೆಗಳು ಕೂಡ ನಡೆದಿದೆ. ಇದು ಕೇವಲ ಚರ್ಚೆ ಹಂತದಲ್ಲಿ ಈಗ ಆಗಿರ್ತಕ್ಕಂಥದ್ದು. ಅಂದ್ರೆ ಅವರು ಇಡೀ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆದ್ರೆ ಅವರು ವಿಧಾನಸಭಾ ಚುನಾವಣೆ ಸೋತ ಕಾರಣಕ್ಕಾಗಿ ಅವರು ರಾಜಕೀಯವಾಗಿರ್ತಕ್ಕಂಥ ಅವರು ಸೋಲನ್ನು ಒಪ್ಕೊಂಡಿದ್ರು ಕೂಡ ಕೆಲವೊಂದು ಕಡೆ ಅವರ ಪ್ರಭಾವ ಇಡೀ ಕ್ಷೇತ್ರದ ಇರುವಂತ ಕಾರಣಕ್ಕೆ ಅಂತವ್ರನ್ನ ಯಾಕೆ ನಾವು ಪರಿಗಣಿಸುವ ಚರ್ಚೆ ನಡೆದಿದೆ. ಇದು ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಸೋತಿರ್ತಕ್ಕಂಥ ಅವರಿಗೆ ಅವಕಾಶ ಕೊಟ್ಟರೆ ಹೇಗಿರುತ್ತೆ? ರಾಜ್ಯದಲ್ಲಿ ಪಕ್ಷ ಅಧಿಕಾರದಲ್ಲಿದೆ ಮತ್ತು ಅವರನ್ನ ಒಂದು ರೀತಿ ಸಂಘಟನಾತ್ಮಕವಾಗಿ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಪುಷ್ ಮಾಡಿದ್ದೆ ಆದ್ರೆ ನಿಶ್ಚಯವಾಗಿ ಗೆಲುವು ಸಿಗುತ್ತೆ. ಹಾಗಾಗಿ ಪಕ್ಷದ ಒಳಗಡೆ ಇರ್ತಕ್ಕಂಥವರಿಗೆ ಸೂಕ್ತ ಸ್ಥಾನಮಾನ ಕೊಡುವ ಲೆಕ್ಕಾಚಾರದಲ್ಲಿ ಗೆಲುವು ಒಂದೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಅನ್ನುವ ವಿಚಾರ ಇಟ್ಕೊಂಡು ಮುಂದೆ ಹೋಗ್ತಾ ಇರುವಂತ ಕಾಂಗ್ರೆಸ್ ಪಕ್ಷದ ಒಳಗಿರ್ತಕ್ಕಂಥ ಮಾಜಿ ಶಾಸಕರಿಗೆ ಅವಕಾಶ ಕೊಡುವ ನಿಟ್ಟಲ್ಲೂ ಕೂಡ ಚರ್ಚೆಯನ್ನು ಮಾಡ್ತದೆ. ಇನ್ನೊಂದು ಮುಖ್ಯವಾಗಿ ಈಗಾಗಲೇ ಟಿಕೆಟ್ ವಂಚಿತ ಆಗಿರ್ತಕ್ಕಂಥ ಮಾಜಿ ಶಾಸಕರು ಕೂಡ ಅವರನ್ನು ಲೋಕಸಭಾ ಚುನಾವಣೆ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಅವರನ್ನ ಮುಖ್ಯವಾಗಿ ತೆಗೆದುಕೊಂಡು ಬರಬೇಕು ಅನ್ನುವಂತ ಪ್ಲಾನ್ ಆಫ್ ಆಕ್ಷನ್ ಕೂಡ ಮಾಡ್ತಾ ಇದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.